ನೀವು ಅಂದ್ಕೊಳ್ಬೋದು ಮೀನು ಹಿಡಿಯೋದು ಭಾರಿ ಈಸಿ ಅಂತ. ಆದರೆ ಮೀನು ಹೇಗೆ ಹಿಡಿಬೇಕು, ಮೀನು ಕಷ್ಟ ಬೆಸ್ತನಿಗೆ ಮಾತ್ರ ಗೊತ್ತಿರೋದು. ನಾವೆಲ್ಲ ಬ್ಯಾಂಗ್ಳೂರಿಂದ ಇಲ್ಲಿ ಬಂದರೆ ಯಾಕೆ ವಾಪಸ್ ಆಗಲ್ಲ ಅಂದರೆ ಇದೇ ಕಾರಣ. ವಾಹ್, ಇದನ್ನು ನಮ್ಮ ಊರಲ್ಲಿ ಮಾವಿನಕಾಯಿ ಹೇಳ್ತೀವಿ. ನಿಮ್ಮ ಊರಲ್ಲಿ ಅಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಒಂದು ಭರವಸೆಲಿದ್ದೆ ಫ್ರೆಂಡ್ಸ್, ಸಿಗ್ದಿಲ್ಲ ಎಸ್ಕೇಪ್ ಆಗುವ ಅಂತ ಮನೆಗೆ. ಮೀನು ಹಿಡಿದ್ರೆ ನಂಗೆ ಒಂದು ವಿಷಯ ಆಗೋದಿಲ್ಲ ಅಂದರೆ ಈ ಹೊಳೆಲಿ ನಾನು ಅಲ್ಲಿ ಮೀನು ಹಿಡಿತಿದ್ದಾನಲ್ಲ ರಾಯಿಲು, ಮತ್ತು ಈಗೊಬ್ಬ ದುಬಾಯ್ ಹೋಗಿದ್ದಾನೆ ಧನು ಅಂತೇಳಿ. ವಾ 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 ಕಾಟ್ಲಾ ಮೀನು ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಇನ್ನು ತಿಮ್ಮಿಂಗಲ್ ಹಿಡಿಯೋದೆ ಸರ್ ತೋರ್ಸ. ನೀವು ಅಂದ್ಕೊಳ್ಬೋದು ಮೀನು ಹಿಡಿಯೋದು ಭಾರಿ ಈಸಿ ಅಂತ. ಭಾರಿ ಕಷ್ಟ ಇದೆ, ಅಲ್ಲೆಲ್ಲ ಪುಳಿ ಪುಳಿ ಇತ್ತು ಈಗ ಬಾ. ಆದರೆ ಮೀನು ಹೇಗೆ ಹಿಡಿಬೇಕು, ಮೀನು ಕಷ್ಟ ಬೆಸ್ತನಿಗೆ ಮಾತ್ರ ಗೊತ್ತಿರೋದು. ಅವನ ಕರ್ಕೊಂಡು ಬಂದು ಸೂಟ ಹಿಂಗೆ ಇತ್ತು. ನಾವು ಒಂದೊಂದು ಕಾಲದಲ್ಲಿ ಇಲ್ಲಿ ಇದೇ ಗುಂಡಿಲಿ ಇಳಿದುಬಿಟ್ಟು ಗುರಿ ಬರ್ತಿದ್ವಿ. ಈಗ ನಮಗೆ ಎರೆ ಪುಸ್ಬೇಕು, ಇಲ್ಲದಿದ್ರೆ ನಮಗೆ ಮೀನು ಸಿಗೋದು ಭಾರಿ ಕಷ್ಟ ಉಂಟು. ಹೌದು, ಅದಕ್ಕಾಗಿ ಶೋಧನಾ ಕಾರ್ಯ ನಡೀತಾ ಉಂಟು. ಗ್ಯಾರಂಟಿ. ಸೊ ಈ ಟೈಮಲ್ಲಿ ನಾವು ಇದನ್ನು ಮಿಸ್ ಮಾಡ್ಕೊಳ್ತಿದ್ದೀವಿ. ಹೌದು, ಈ ಟೈಮಲ್ಲಿ ಮಾತ್ರ ಇಂಥ ಕಷ್ಟದಲ್ಲಿ ಅವನಂತರ ಆಪತ್ತು ಬಂದು ಇದ್ದಾಗೆ ನಮಗೆ ಬರೋ ಯಾವುದೇ ಅದು ಪ್ರಾಬ್ಲಮ್ ಇದ್ರೂ ಎತ್ಕೊಂಡ್ಬಿಡ್ತಾನೆ. ಎಲ್ಲ ಈ ರಾಸಾಯನಿಕ ಗೊಬ್ಬರ ಹಾಕಿ ಎರೆಹುಳುಗಳು ಎಲ್ಲ ಓಡಿ ಹೋಗಿದೆ. ಎರೆಹುಳು ಮಾರ್ಗ ಫುಲ್ ಆಕ್ರಮಣದಲ್ಲಿ ಬಂದಿದ್ದಾನೆ. ಸಾರಿ, ಇದು ಮೀನು ಹಿಡಿದು ಸಾರು ಮಾಡಲೇಬೇಕು ಅನ್ನೋ ಭರವಸೆಯನ್ನು ಅವರಮ್ಮನಿಗೆ ಕೊಟ್ಟು, ಅವರಮ್ಮ ಇಲ್ಲದಿರೋ ಅಷ್ಟೇ ಮಸಾಲೆ ಎಲ್ಲ ರೆಡಿ ಮಾಡಿ ಪುಣ್ಯಕ್ಕೆ ಚೀಲ ತಗೊಂಡಿಲ್ಲ. ಪಂಡೆಲ್ಲ ನನಗೆ ಬೇರೆ ನೋಡಿದ್ರೆ ಸಾಕು ಎರೆಹುಳು ಬಂದು ಬಿಡ್ತಿತ್ತು. ನಾವು ಮೊದಲೆಲ್ಲ ಇದೇ ಸ್ಪಾಟಲ್ಲಿ ಸ್ನಾನ ಮಾಡಿಕೊಂಡು ಊರಿಗೆ ಬರ್ತಾಯಿದ್ದು. ಆ್ಯಕ್ಚುಲಿ ಈ ಫೀಲ್ಡ್ ಬಿಟ್ಟು ಟಚ್ ಇಲ್ಲದೆ ತುಂಬ ವರ್ಷ ಆಯಿತು. ಕ್ಯಾಪಲ್ಲಿ ಈಗ ಬಂದಿದ್ದೀವಿ. ಸೊ ಸ್ವಲ್ಪ ಒಂದು ಗಡಿಬಿಡಿ ಗೊಂದಲ ಗಾಳ ಹೇಗಿರುತ್ತಂದರೆ ಇದೇ ಗಾಳ ಒಂದ್ಸಲ ರಾಯಲಿಗೆ ಬಾಟಿತ್ತು, ಮತ್ತು ಆಪ್ರೇಷನ್ ಮಾಡಿ ತೆಗೀದು ಅಷ್ಟೇ ಊರಿ ಬರ್ತಿದ್ವಿ. ಸ್ವಲ್ಪ ಜಾಸ್ತಿ ಅವನು ಅದೆರಡು ತಗೋ ವಾಪಸ್ ಹೋಗ್ಕೊಂಡಿರ್ತೀಯ. ಮೀನು ಹಿಡಿಲಿಕ್ಕೆ ಇಷ್ಟೆಲ್ಲ ರಸ ಪಡೆದು ಗೊತ್ತಾ. ಅಲ್ಲಿ ಕಾಣಿಸ್ತಿದೆಯಲ್ಲ ಪ್ಲೇಸ್ ನೆಕ್ಸ್ಟ್ ಲೆವೆಲ್ ಇದೆ. ಆ್ಯಕ್ಚುಲಿ ಎಲ್ಲ ಒಳ್ಳೆ ಶೂಟ್ ಮಾಡ್ಬೋದು ಮೂವಿ, ಆ ಥರ ಇದೆ ಪ್ಲೇಸ್ ಮಾತ್ರ. ಮರದ ಬೇರು ಮರಗಳು. ನಾವೆಲ್ಲ ಬ್ಯಾಂಗ್ಳೂರಿಂದ ಇಲ್ಲಿ ಬಂದರೆ ಯಾಕೆ ವಾಪಸ್ ಆಗಲ್ಲ ಅಂದರೆ ಇದೇ ಕಾರಣ. ಹುಟ್ಟಿದ ಊರನ್ನು ಬಿಟ್ಟು ಬಂದ ಮೇಲೆ ಇನ್ನೇನು ಬಿಡುವುದು ಬಾಕಿ ಇದೆ. ಕೂತಿದೆ. ವಾಹ್, ಇದನ್ನು ನಮ್ಮ ಊರಲ್ಲಿ ಮಾವಿನಕಾಯಿ ಹೇಳ್ತೀವಿ. ನಿಮ್ಮ ಊರಲ್ಲಿ ಅಂತ ಹೇಳ್ತಾರೆ ಅಂತ ಕಮೆಂಟ್ ಮಾಡಿ. ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಥರ ಐಟಮ್ ಇದ್ದರೆ ಎರೆಹುಳ ಇದೆ ಅಂತ ಅರ್ಥ. ಪೋಡು
ಸಿಕ್ತು. ಒಂದು ಭರವಸೆಲಿದ್ದೆ ಫ್ರೆಂಡ್ಸ್, ಸಿಗ್ತಿಲ್ಲ ಎಸ್ಕೇಪ್ ಆಗುವ ಅಂತ ಮನೆಗೆ. ಆವಾಗಲೂ ಅಷ್ಟೇ ಜೊತೆ ಸೇರಿ ಉರಿ ಬರ್ತಿದೆ, ಇವಾಗಲೂ ಅಷ್ಟೇ ಅದೇ ಥರ ಆಗಿ ಹೋಗಿದೆ. ಒಂದು ಅವನು ಊರು ಬಿಡಬೇಕು, ಇನ್ನು ನಾನು ಊರು ಬಿಡಬೇಕು. ಇಬ್ಬರು ಯಾರಾದ್ರೂ ಒಬ್ಬರು ದೂರ ಆಗ್ತಾರೆ. ಅಯ್ಯೋ ಸೊ ಸೂಕ್ಷ್ಮ ಕೆಲಸ ಮಾಡಬೇಕು, ಅದಕ್ಕೆ ಹೇಳೋದು. ಪಂಡೆಲ್ಲ ಈ ಥರದೆಲ್ಲ ನಾನು ಕಾಣ ಸಿಕ್ಕಿದ್ರೆ ಉಂಟಲ್ಲ, ಹಂಗೆ ಬಿಸಾಕಿ ಹೋಗ್ತಿದ್ದ ಜನ ಇವಾಗ ಬೇರೆ ವಿಧಿ ಇಲ್ಲದೆ ಅದನ್ನೇ ಇರ್ತಿದ್ದಾನೆ. ಯಾಕೆಂದ್ರೆ ಗೊತ್ತಿಲ್ಲ, ಎರೆಹುಳು ಎಲ್ಲೂ ಸಿಗ್ತಾಯಿಲ್ಲ. ಒಂದು ಟೈಮಲ್ಲಿ ಹೆಂಗೆ ಮೀನು ಹಿಡಿತಿದ್ವಿ ಅಂದರೆ ಬೆಸ್ತರಿಗೆ ಟಫ್ ಕಾಂಪಿಟೇಷನ್ ಕೊಡ್ತೀವಿ ನಾವಲ್ಲ ಇವನು. ಬಟ್ ನನಗೆ ಇದರಲ್ಲಿ ಮೀನು ಹಿಡಿದ್ರೆ ನಂಗೆ ಒಂದು ವಿಷಯ ಆಗೋದಿಲ್ಲ ಅಂದರೆ ತಾಳ್ಮೆ. ನನಗೆ ಸತ್ಯಗಳು ತಾಳ್ಮೆ ಇಲ್ಲ. ಸೊ ತಾಳ್ಮೆ ಜೊತೆಗೆ ತುಂಬ ಇದೆ. ಆ್ಯಕ್ಚುಲಿ ಮೀನು ಹಿಡಿಬೇಕಾದವ್ರಿಗೆ ಇರಬೇಕಾಗಿದೆ ತಾಳ್ಮೆ. ಅದು ಯಾಕೆ ಈ ತಾಳ್ಮೆದ ವಿಷಯ ಮಾತಾಡ್ತಿದ್ದೀನಿ ಅಂತ ಸ್ವಲ್ಪ ಹೊತ್ತು ಗೊತ್ತಾಗ್ತದೆ. ಪುಸ್ತಕ ಕಟ್ಟಿ ಹೆಂಗನೆ ಗಾಳ ಇಡ ಅಂದ್ರೆ ನೋಕ ಹೇಳಿ ಚಿಕ್ಕದ ಅದಂತೂ ಚಿಕ್ಕ ಪೀನಲ್ಲ ಸಾಕು. ಈಗ ಮುಸ್ಲಿಂ ಮೈದಾನ ಆಯ್ತಿದ್ದು ಯಾರು ಬಿದ್ದು. ನಾನು ಆವಾಗ ನನ್ನ ವಿಷಯದ ಬಗ್ಗೆ ಮಾತಾಡ್ತಿದ್ದೆ, ತಾಳ್ಮೆ. ನಾನೀಗ ವೀಡಿಯೋ ನಾನು ಸ್ಟಾಪ್ ಮಾಡೋದಿಲ್ಲ, ಹಿಂಗೇ ಹೋಯ್ತಿರ್ತದೆ. ಯಾಕಂದರೆ ನಿಮಗೆ ತಾಳ್ಮೆ ಅಂದರೆ ಏನು ಅಂತ ಇವಾಗ ತೋರಿಸ್ತೀನಿ. यार कितना टाइम लगाता है बदतमीज साले. ಈ ಹೊಳೆಯಲ್ಲಿ ನಾನು ಅಲ್ಲಿ ಮೀನು ಹಿಡಿತಿದ್ದಾನಲ್ಲ ರಾಯಿಲು, ಮತ್ತು ಈಗೊಬ್ಬ ದುಬಾಯಿಗೆ ಹೋಗಿದ್ದಾನೆ ಧನು ಅಂತೇಳಿ. ಗುಣನಾಥ್ ಫ್ರಮ್ ದುಬೈ. ಎಷ್ಟು ಉರಿ ಬಂದಿದ್ವಿ ಅಂದರೆ ಅಷ್ಟಿಷ್ಟಲ್ಲ. ಮುಳ್ಳುಂಡರಲ್ಲಿ ಆಯಿತು. ಒಂದು ಉಂಡು ಮಾರ ಇಲ್ಲಿನೋ ಮತ್ತಿನೋ ತೂಕ ಬಿಡಿಂಗಿ ಹಾಕ್ತಿದ್ದೀನಿ ಮುಖ. ಬಿಡಿಂಗಿ ಹೋಯ್ತು, ಆಗಲೇ ಹೋಯ್ತು. ಎರಡು ಹುಡ್ಕೋತೀರ ಕೇಳ್ದಾರೆ ಇನ್ನೊಂದು ಜೊತೆ. ವಾ ಯಾವುದು ತುಂಬ ಹೊತ್ತಾದ್ಮೇಲೆ ಕಾಟ್ಲಾ ಮೀನು ಕಾಣಿಸ್ತಿದೆಯಾ? ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಇಷ್ಟೊತ್ತಿಗೆ ಒಂದು ಮೀನು ಸಿಕ್ತು, ಸಂತೋಷ. ಇನ್ನೊಂದು ಈ ಥರದ್ದು ಎಷ್ಟು ಮೀನು ಸಿಕ್ಕಿದ್ರೆ ಮಚ್ಚೊಂದು ಸಾರಾಗುತ್ತೆ. 6 ಮೀನು ಸಿಕ್ಕರೆ ಸಾಕು, ಒಬ್ಬನೇ ಊಟ ಅನ್ನೋದು. ಬಟ್ ಇದರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇರುತ್ತೆ. ನಾವೊಂದ್ಸಲ ಇದೇ ಮೀನನ್ನು ಸುಟ್ಟು ತಿಂದಿದ್ವಿ. ನಿಮಗೆ ಅದನ್ನ ಮೇಲ್ಗಡೆ ಲಿಂಕ್ ಹಾಕ್ತೀನಿ, ನೋಡ್ಕೊಳ್ಳಿ ಅಂತೆ. ಎಲ್ಲಿ ಸುಟ್ಟಿದೆ ಅಂದರೆ ಅಲ್ಲಿ ಕಾಣಿಸ್ತಿದೆಯಲ್ಲ, ಅದೇ ಸ್ಪಾಟಲ್ಲಿ ಸುಟ್ಟುಬಿಟ್ಟು ಅವತ್ತೊಂದು ಪಾರ್ಟಿ ಮಾಡಿದ್ವಿ. ಬಟ್ ಅದರ ಟೇಸ್ಟ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇತ್ತು ಅಂತ ಎಲ್ಲ ಹೇಳಿದ್ರು. ಯಾಕಂದರೆ ನಾನು ತಿನ್ನೋದಿಲ್ಲ ಮೀನನ್ನು. ಹೋಯ್ತು ಎರಳಿದ್ರೆ ತುಂಬ ಮೀನು ಹಿಡಿತಿದ್ದಮ್ಮ. ಎರಳಿದ್ದಿದ್ರೆ ಮೀನು ಹಿಡಿತಿದ್ದೆ, ನೀವು ಸಾಯಂಕಾಲ ಗಂಟೆಗೆ ಬರ್ತಿದ್ದೆ, ಬೆಳಗ್ಗಿಂದ ಅದು ಗೊತ್ತು. ಮಚ್ಚ ನಾನು ಹೊಟ್ಟೆ 5 ಗಂಟೆ ಆಯಿತು.